ಪುಣ್ಯಕ್ಷೇತ್ರ ನಮ್ಮ ಚಿಮ್ಮಲ್ಗಿ ಅಭಿಮಾನಿಗಳೇ, ವಿಷ್ಣುವರ್ಧನ ಎಲ್ಲೂ ಹೋಗಿಲ್ಲ, ತಮ್ಮ ಮನಸ್ಸಲ್ಲೇ ಇದ್ದಾರೆ. ತಾವು ಹಾಕುತ್ತಿರುವ ಪ್ರೀತಿಯ ಜೋರಾದ ಚಪ್ಪಾಳೆ ಅಭಿಮಾನಿಗಳೇ. ಓ ವಿಷ್ಣುಜಿ, ಮತ್ತೊಮ್ಮೆ ಹುಟ್ಟಿ ಬನ್ನಿ ಕನ್ನಡ ನಾಡಿಗೆ. ಗಂಡು ಬಿಟ್ಟಿದ ನಾಡು ಕೊಲೆಯ ತಂದು ಪುಣ್ಯಕ್ಷೇತ್ರ ಅಂತ ನಮ್ಮ ಚಿಮ್ಮಲ್ಗಿ ಊರಲ್ಲಿ ಹುಟ್ಟಿ ಬರ್ರಿ ಅಂತ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಪೂಜ್ಯರ ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅಡಿಯಲ್ಲಿ ತಾಲೂಕು ಘಟಕ ನಿಡಗುಂದಿ ಗ್ರಾಮ ಘಟಕದ ಚಿಮ್ಮಲ್ಗಿ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಪ್ರವೀಣ್ ಶೆಟ್ಟಿ ಬಣ ಈ ಒಂದು ಕೃಷ್ಣಾ ತೀರದ ಕನ್ನಡಿಗರಿ ಉತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ಬರ್ಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗೆ. ನಾಳೆ ವಿಶೇಷವಾಗಿ ವಿಷ್ಣು ಸರ ಪುಣ್ಯ ದಿನ ಹತ್ರ ಬರೆದ ನಾಳೆ ವಿಷ್ಣು ಸರ ಪುಣ್ಯತಿಥಿ ನಾಳೆ ಡಿಸೆಂಬರ್ 30ಕ್ಕೆ. ಆ ಸವಿನ್ಮಗೆ ನನ್ನ ಬರಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ವಿಷ್ಣು ಎಲ್ಲೂ ಹೋಗಿಲ್ಲ, ತಮ್ಮ ಮನಸ್ಸಲ್ಲೇ ಇದ್ದಾರೆ. ನೀವು ಹಾಕುತ್ತಿರೋ ಪ್ರೀತಿಯ ಜೋರಾದ ಚಪ್ಪಾಳದ ಅಭಿಮಾನಿಗಳೇ. ನನ್ನನ್ನು ವಿಷಯ ಉದಯ ಟಿವಿ ನೋಡಿದಿರಾ, ಜಿ ಕನ್ನಡ ನೋಡಿದಿರಾ, ಸುವರ್ಣವಾಗಿ ನೋಡಿದಿರಾ, ಇವತ್ತು ನೇರವಾಗಿ ಕಾಣುವಾಗ ಮಾಡಿರುವಂತ ನಮ್ಮ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗೆ ಹಾಗೂ ಅದ್ವಿಕಾ ಮೆಲೋಡಿಸ್ ಆರ್ಕೆಸ್ಟ್ರಾ ನಮ್ಮ ವಿಷ್ಣು ಲಮಾಣಿ ಸರ್ ಮುದ್ದೆಬೇಳೆ ತಂಡದ ಸಾರಥಿ ವಿಷ್ಣು ಸರ್ಗೆ ಬರ್ಲಿ ಒಂದು ಜೋರ ಚಪ್ಪಾಳೆ. ಡ್ಯಾನ್ಸ್ ಮಾಸ್ಟರ್ ಸುಮಾರು 20 ಜನರಿಗೆ ಅನ್ನದಾತರು ನಮ್ಮ ವಿಷ್ಣು ಅಣ್ಣ. ಬಹಳ ಸಂತೋಷ. ನಾಳೆ ನಾನು ಮೈಸೂರಿಗೆ ಹೋಗಬೇಕಾಗಿತ್ತು, ಆದ್ರೆ ಇವತ್ತು ಬಂದಿದ್ದೇನೆ ಅಂದ್ರೆ ನನಗೆ ಖುಷಿ ಆಗುತ್ತೆ. ಇವತ್ತು ಅನ್ನದ ಋಣ ನಮಗಿಲ್ಲಿದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಇವತ್ತು ಕನ್ನಡ ನಾಡನ್ನ ಎತ್ತಿ ತೋರಿಸುವಂತ ಯಾವುದೇ ತೊಂದರೆ ಇರ್ಲಿ ಅಲ್ಲಿ ಬಂದು ನಮ್ಮ ರಕ್ಷಣೆ ನೀಡುವರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು. ಬರ್ಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ. ಬಹಳಷ್ಟು ಖುಷಿ ಆಗುತ್ತೆ. ಸ್ನೇಹಿತರೆ, ವಂದನೆ ಅಂತ ಹೇಳ್ತಾ ನಾನು ಎಂಟ್ರೆನ್ಸೇ ಒಂದು ಜಬರ್ದಸ್ತ್ ಕೊಡೋನು, ಆದ್ರೆ ಇಲ್ಲಿ ಪದಾಧಿಕಾರಿ ಇರೋದ್ರಿಂದ ನಾನು ಸಣ್ಣದಾಗಿ ಒಂದು ಡ್ಯಾನ್ಸ್ ಮಾಡಿದ್ದೀನಿ. ಈಗ ಒಂದೇ ಒಂದು ಸಾಂಗನ ಪೂಜ್ಯರ ಸಮ್ಮುಖದಲ್ಲಿ, ದೇವರು ಹುಡುಕಬೇಡಿ, ದೇವರು ಇಲ್ಲೇ ಇದ್ದಾರೆ ನಮ್ಮ ಪೂಜ್ಯರು. ಬರ್ಲಿ ಒಂದು ಪೂಜ್ಯರು ಕೂಡ ಜೋರ ಚಪ್ಪಾಳೆ. ಈಗ ಒಂದೇ ಒಂದು ಸಾಂಗು ನಿಮ್ಗೋಸ್ಕರ. ಓ ಓಕೆನಯ್ಯ, ಓಕೆನಾ? ಏನ್ ಚಪ್ಪಾಳೆ ಕೇಳಿಸ್ತಾ ಇಲ್ಲ ಸರ್. ಚಳಿಯನ್ನ ಮರೆತು ಬೇಡಿ, ಚೆನ್ನಾಗಿ ಎಂಜಾಯ್ ಮಾಡಿ. ಈ ಒಂದು ಹಾಡನ್ನ ಆಶೀರ್ವಾದ ವಚನ ಇದೆ, ಅದಂತರ ಕಾರ್ಯಕ್ರಮ ಮುಂದುವರಿದ ಹೇಳುತ್ತಾ ಕೇಳಿ. ಈ ಹಾಡನ್ನ ತಮ್ಮ ಮುಂದೆ ನಡೆಸುವಂತ ಪ್ರಯತ್ನ, ಯಾಕಂದ್ರೆ ಇನ್ನು ಬಹಳಷ್ಟು ಹಾಡುಗಳಿವೆ, ನೃತ್ಯಗಳಿವೆ. ದಯವಿಟ್ಟು ನಿಮ್ಮ ಅನ್ಸೋಕೆ ನಾವು ಬಂದಿದ್ದೀವಿ ಸ್ನೇಹಿತರೆ ಅಂತ ಹೇಳ್ತಾ ಈಗ ಕೇಳಿ. ಕೆಲವೇ ಕ್ಷಣ ತಮ್ಮ ಅನ್ಸೋಕೆ ಇನ್ನೂ ಬಹಳಷ್ಟು ಹಾಡುಗಳೊಂದಿಗೆ ನೃತ್ಯದ ಅನ್ಸೋಕೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ವಿಷ್ಣು ಸರ್ ಇದ್ದಾರೆ, ಹಾಗೂ ಗಾನಕೋಗಿಲೆ ತೃಪ್ತಿ ಧಾರವಾಡ ಅವರು ಬಂದಿದ್ದಾರೆ. ಓಕೆನಾ? ನಿಮ್ಮೆಲ್ಲ ಗೀತೆಗಳನ್ನ ವಿಶೇಷವಾಗಿ ರನ್ಸೋಕೆ ನಮ್ಮ ಕೃಷ್ಣ ಅವರು ಬೀದರಿಂದ ಬಂದಿದ್ದಾರೆ. ಬನ್ನಿ ಒಂದು ಜೋರ ಪ್ರೀತಿಯ ಜೋರ ಚಪ್ಪಾಳೆ. ಓಕೆ ಸರ್, ಓಕೆ ಓಕೆ ಓಕೆ. ಈಗ ಜೋರ ಆಶೀರ್ವಚನ ನಡೀತೆ, ಅದ ನಂತರ ಕಾರ್ಯಕ್ರಮ ಮುಂದುವರಿತೆ. ಬಹಳಷ್ಟು ಶಾಂತಿ ಕುಳಿತುಕೊಂಡು ಕಾರ್ಯಕ್ರಮ ನೋಡಿ, ಯಾಕೆಂದ್ರೆ ನಿಮ್ಮ ಅನ್ಸೋಕೆ ಬಹಳ ದೂರಿಂದ ನಾವು ಕಲಾವಿದರು ಬಂದಿದ್ದೀವಿ. ದಯವಿಟ್ಟು ಪ್ರತಿ ಹಾಡಿಗೊಂಡು ತಿರುಗಿ ನಿಮ್ಮ ಚಪ್ಪಾಳೆ ಬರ್ಲಿ ಅಂತ ಕೇಳ್ತಾ ಇದ್ದೀನಿ. ಓಕೆನಾ? ಹೌಡ 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 ಹೌದು ಹೌದು ಅಂತ ನೋಡಿ ಸೊನ್ನೆ ತಮಾಷೆಗೆ. ಓಕೆನಾ? ಮತ್ತೆ ಇನ್ನೊಂದು ಗೆಟಪಲ್ಲಿ ಬರ್ತೀನಿ ಸ್ನೇಹಿತರೆ. ಮೊನ್ನೆ ನಾನು ಜಿ ಕನ್ನಡ ಹೋದಾಗ ಶಿವಣ್ಣ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿಮ್ ನೋಡ್ತಾ ಇದ್ರೆ ವಿಷ್ಣು ಅಪ್ಪಾಜಿ ನೋಡ್ತಾ ಇರ್ತದೆ, ಯಾವ ಬಟ್ಟೆ ಬಂದಿದ್ದೀರಾ? ಶಿವಣ್ಣ ಸರ್, ನೀವು ಕರ್ನಾಟಕ ಚಕ್ರವರ್ತಿ, ನಾನೊಬ್ಬ ಚಿಕ್ಕ ಪುಟ್ಟ ಕಲಾವಿದ. ಗಂಡು ಮಿಟ್ಟದ ನಾಡು ಉತ್ತರ ಕರ್ನಾಟಕದ ಗುಮ್ಮಟ್ಟು ನಗರಿ ಬಿಜಾಪುರ ಜಿಲ್ಲೆಯನ್ನು ಬಂದಿದೆ ಎಂದು ಜೋರ ಚಪ್ಪಾಳೆ ತೊಡು ನಮ್ಮ ಶಿವರಾಜ್ ಕುಮಾರ್ ಅವರು ಸರ್. ನಿಜವಾದ ಕಲಾವಿದರು ಇಲ್ಲೇ ಇದ್ದಾರೆ. ಪೂಜ್ಯರು ಆಶ್ರಮದಿಂದ ನಾವು ಪಡೆದಿದ್ದೀವಿ ಸ್ನೇಹಿತರೆ. ಇವತ್ತು ನಮ್ಮ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಯೊಬ್ಬ ಕನ್ನಡಿಗನ ಪ್ರೋತ್ಸಾಹ ಮಾಡಿದ ಅಂತ ಹೇಳಿ ಇಷ್ಟಪಡ್ತೀನಿ. ಒಂದೇ ಒಂದು ಡಾಲ ಹೇಳಿಬಿಟ್ಟು ಮೈಕ್ ಅನ್ನು ಕೊಡ್ತಾ ಇದ್ದೀನಿ, ಕೇಳಿ.